ರೂನಿಂಗ್ ಏಮಿಯೋ ನಡುವೆ ಬ್ರೇಕಪ್ ಆಗಿರೋದ್ರಿಂದ ಏಮಿಯೋಗೆ ತುಂಬಾ ಮನಸ್ಸಿಗೆ ನೋವಾಗಿರುತ್ತೆ. ಹೀಗೆ ಸ್ವಲ್ಪ ದಿವಸ ಕಳೆಯುತ್ತೆ. ರೂನಿಂಗ್ ತುಂಬಾನೇ ಬದಲಾಗಿರ್ತಾಳೆ. ಮೊದ್ಲೆಲ್ಲ ಎಲ್ರ ಜೊತೆ ಸೇರಿ ಜೋಕ್ಸ್ ಮಾಡ್ತಾ ನಗ್ತಾ ಇರ್ತಾಳೆ. ಆದ್ರೆ ಈಗ ಬರೀ ಓದ್ತಾನೆ ಇರ್ತಾಳೆ. ಯಾಕಂದ್ರೆ ಅವಳ ಮನ್ಸಲ್ಲಿರೋ ನೋವನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ. ಮತ್ತೊಂದ್ ಕಡೆ ಏಮಿಯೋ ಪರಿಸ್ಥಿತಿ ಕೂಡ ಇದೇ ರೀತಿ ಇರುತ್ತೆ. ಅವನು ಕೂಡ ಯಾರ ಜೊತೆಲೂ ಮಾತಾಡ್ತಲೇ ಯಾವಾಗ್ಲೂ ಓದ್ತಾನೆ ಇರ್ತಾನೆ. ಆದ್ರೂ ಕೂಡ ಅವನು ಗಿವ್ ಅಪ್ ಮಾಡಿರಲ್ಲ. ಅವರಿಬ್ರು ಮಾತಾಡ್ದಲೇ ಇದ್ರು ಕೂಡ ಏಮಿಯೋ ರೂನಿಂಗ್ ನ ಕೇರ್ ಮಾಡ್ತಿರ್ತಾನೆ. ಅವನು ಅನ್ಕೊಂಡಿರ್ತಾನೆ, ರೂನಿಂಗ್ ಇದನ್ನೆಲ್ಲ ಯಾವುದೋ ಕಾರಣಕ್ಕೆ ಮಾಡ್ತಿದ್ದಾಳೆ, ಅವಳು ಓದೋದಕ್ಕೆ ನಾನೇನಾದ್ರೂ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಪೂರ್ತಿ 1 ಮಂತ್ ನೋಟ್ಸ್ ನ ಪ್ರಿಪೇರ್ ಮಾಡಿ ಚಾನ್ಮೋಗ್ ಕೊಡ್ತಾನೆ. ರೂನಿಂಗ್ಗೆ ಈ ನೋಟ್ಸ್ ನ ಕೊಡೋದಿಕ್ಕೆ ಹೇಳ್ತಾನೆ. ಆಗ ಚಾನ್ಮೋ ಕ್ಯಾಟಿಗೆ ಈ ನೋಟ್ಸ್ ಕೊಟ್ಟು ರೂನಿಂಗ್ಗೆ ಕೊಡೋದಿಕ್ಕೆ ಹೇಳ್ತಾನೆ. ಅದೇ ರೀತಿ ಕ್ಯಾಟಿ ಕೂಡ ಆ ನೋಟ್ಸ್ ನ ತಗೊಂಡು ರೂನಿಂಗ್ ಹತ್ರ ಕೊಡೋದಿಕ್ ಬರ್ತಾಳೆ. ಆದ್ರೆ ರೂನಿಂಗ್ಗೆ ಗೊತ್ತಾಗುತ್ತೆ ಆ ನೋಟ್ಸ್ ನ ಏಮಿಯೋನೆ ಪ್ರಿಪೇರ್ ಮಾಡಿರೋದು ಅಂತ. ಈಸ್ಕೊಳ್ಳೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೂ ಕೂಡ ಕ್ಯಾಟಿ ಆ ನೋಟ್ಸನ್ನ ಅಲ್ಲೇ ಇಟ್ಟು ಹೊರಟೋಗ್ತಾಳೆ. ಇದನ್ನೆಲ್ಲ ಅಲ್ಲೇ ಕೂತಿದ್ದ ಶೈನ್ ನೋಡ್ತಿರ್ತಾಳೆ. ನೆಕ್ಸ್ಟ್ ಡೇ ಏಲಿಯನ್ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಕ್ಲಾಸ್ ರೂಮ್ ಅಲ್ಲಿ ಶೈನ್ ಕೂತಿರೋದನ್ನ ನೋಡ್ತಾನೆ. ಎಕ್ಸಾಮ್ ಹಿಂದಿನ ದಿವಸ ಶೈನ್ ರೂನಿಂಗ್ ಕೂತ್ಕೊಳ್ಳೋ ಜಾಗದಲ್ಲಿ ಅದೇ ನೋಟ್ಸ್ ನ ಬಚ್ಚಿಡ್ತಿರ್ತಾಳೆ. ರೂನಿಂಗ್ ಎಕ್ಸಾಮ್ ಹಾಲಲ್ಲಿ ಕಾಪಿ ಮಾಡ್ತಿದ್ದಾಳೆ ಅಂತ ಹೇಳಿ ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ. ಏಲಿಯನ್ ಇದನ್ನೆಲ್ಲ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಶೈನ್ ಅಲ್ಲಿಂದ ಹೋಗ್ತಿದ್ದಾಗೆ ಏಲಿಯನ್ ಕೂಡ ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾನೆ. ನೆಕ್ಸ್ಟ್ ಡೇ ರೂನಿಂಗ್ ಎಕ್ಸಾಮ್ ಬರೆಯೋದಿಕ್ ಹೋಗ್ತಿರ್ಬೇಕಾದ್ರೆ ಏಲಿಯನ್ ಅವಳನ್ನ ಮೀಟ್ ಮಾಡ್ತಾನೆ. ಅವ್ನು ಹೇಳ್ತಾನೆ, ನಿನಗೆ ಯಾರಾದ್ರೂ ಮೋಸ ಮಾಡೋದಿಕ್ ನೋಡಿದ್ರೆ ನೀನು ಭಯ ಪಡ್ಬೇಡ. ಆ ದೇವ್ರು ನಿನ್ ಫ್ರೆಂಡ್ಸು ಯಾವಾಗ್ಲೂ ನಿನ್ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಕ್ಲಾಸ್ ರೂಮ್ ಸೀನ್ ನೋಡ್ತೀವಿ. ಎಲ್ಲ ಸ್ಟೂಡೆಂಟ್ಸ್ ಕೂಡ ಎಕ್ಸಾಮ್ ಬರೀತಿರ್ತಾರೆ. ಅಲ್ಲಿಗೆ ಡೈರೆಕ್ಟರ್ ಚೆಕಿಂಗ್ ಟೀಮ್ ಜೊತೆ ಬರ್ತಾರೆ. ಕ್ಲಾಸ್ ರೂಮ್ ನೆಲ್ಲ ಚೆಕ್ ಮಾಡ್ತಾ ರೂನಿಂಗ್ ಹತ್ರ ಬಂದು ನಿಂತ್ಕೋತಾರೆ ಅವಳನ್ನ ಚೆಕ್ ಮಾಡೋದಿಕ್ಕೆ. ರೂನಿಂಗ್ ಕೂತಿದ ಜಾಗದಲ್ಲೆಲ್ಲ ಹುಡುಕ್ತಾರೆ. ಅಲ್ಲಿ ಯಾವುದೇ ನೋಟ್ಸ್ ಕೂಡ ಸಿಗೋದಿಲ್ಲ. ಶೈನ್ ಇದನ್ನೆಲ್ಲ ನೋಡಿ ಅವಳಿಗೆ ತಲೆ ಕೆಡುತ್ತೆ. ಅಲ್ಲಿದ್ದ ನೋಟ್ಸು ಎಲ್ಲೋಯ್ತು ಅಂತ. ಆಗ ಡೈರೆಕ್ಟರ್ ಒಬ್ಬ ಹುಡುಗಿಗೆ ರೂನಿಂಗ್ ಬಾಡಿನೆಲ್ಲ ಚೆಕ್ ಮಾಡೋದಿಕ್ಕೆ ಕೇಳ್ತಾರೆ. ಅದನ್ನ ಕೇಳಿ ಕ್ಲಾಸ್ ರೂಮ್ ಅಲ್ಲಿ ಇದ್ದ ಸ್ಟೂಡೆಂಟ್ಗೆಲ್ಲ ಶಾಕ್ ಆಗುತ್ತೆ. ರೂನಿಂಗ್ ಜೊತೆಲೆ ಯಾಕೆ ಈ ರೀತಿ ಆಗ್ತಿದೆ ಅಂತ. ಆ ಹುಡುಗಿ ರೂನಿಂಗ್ ನ ಚೆಕ್ ಮಾಡೋದಿಕ್ ಬರ್ತಿರ್ಬೇಕಾದ್ರೆ ಏಮಿಯೋ ನೀವು ಚೆಕ್ ಮಾಡೋದಿಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಶೈನ್ ಮೇಲೆದ್ದು ನಿಂತ್ಕೊಂಡು ಹೇಳ್ತಾಳೆ, ನಾನು ರೂನಿಂಗ್ ನ ಚೆಕ್ ಮಾಡ್ತೀನಿ, ಯಾಕಂದ್ರೆ ನಾವಿಬ್ರು ಕ್ಲಾಸ್ಮೇಟ್. ಅವಳ ಮಾತನ್ನ ಕೇಳಿ ಕ್ಯಾಟಿ ಹೇಳ್ತಾಳೆ, ಯಾಕೆ ಯಾವಾಗ್ಲೂ ನೀನು ರೂನಿಂಗ್ ಇಂದಲೇ ಬೀಳ್ತೀಯಾ? ಕ್ಯಾಟಿ ಮಾತ್ಗೆ ಸಪೋರ್ಟ್ ಆಗಿ ಚಾನ್ಮ ಕೂಡ ಮಾತಾಡ್ತಾನೆ. ಆದ್ರೂ ಕೂಡ ಶೈನ್ ಇವ್ರು ಯಾರ ಮಾತನ್ನು ಕೇಳ್ದಲೆ ರೂನಿಂಗ್ ನ ಚೆಕ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಆಗ ರೂನಿಂಗ್ ಅವಳನ್ನ ಕೋಪದಿಂದ ನೋಡ್ತಾ ಹೇಳ್ತಾಳೆ, ನೀನ್ ಅಲ್ಲೇ ನಿಂತ್ಕೋ, ನನ್ನ ಹತ್ರ ಬರೋದೇನು ಬೇಡ, ನಾನೇ ಎಲ್ಲಾನು ಬಿಚ್ಕೊಡ್ತೀನಿ ಅಂತ ಹೇಳಿ ಅವಳು ಹಾಕೊಂಡಿದ್ದ ಜರ್ಕಿ ಸ್ವೆಟರ್ನೆಲ್ಲ ಬಿಚ್ಕೊಡ್ತಾಳೆ. ಅಲ್ಲಿ ಯಾವುದೇ ಚೀಟಿ ಕೂಡ ಇರೋದಿಲ್ಲ. ಅದನ್ನ ನೋಡಿ ಶೈನ್ಗೆ ಮತ್ತೆ ಶಾಕ್ ಆಗುತ್ತೆ. ಆಗ ರೂನಿಂಗ್ ಕೇಳ್ತಾಳೆ, ನನ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ, ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ಶೈನ್ ಕೂಡ ಚೆಕ್ ಮಾಡ್ಬೇಕು ಅಂತ ಹೇಳಿ ಅವಳು ಟೇಬಲ್ ಹತ್ರ ಹೋಗಿ ಚೆಕ್ ಮಾಡ್ತಾಳೆ. ಅಲ್ಲಿ ಈ ನೋಟ್ ಸಿಗುತ್ತೆ. ಅದನ್ನ ನೋಡಿ ಶೈನ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಜೊತೆಗೆ ಏಲಿಯನ್ ಕೂಡ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಈಗ ನಾವು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಏಲಿಯನ್ ರೂನಿಂಗ್ ಟೇಬಲ್ ಕೆಳಗಡೆ ಇದ್ದ ನೋಟ್ಸ್ ನ ತಗೊಂಡು ಶೈನ್ ಟೇಬಲ್ ಕೆಳಗಡೆ ಇಟ್ಟಿರ್ತಾನೆ. ಸೀನ್ ಈಗ ಪ್ರೆಸೆಂಟ್ ಬರುತ್ತೆ. ಸ್ಟೂಡೆಂಟ್ಸ್ ಎಲ್ಲ ಶೈನ್ ನ ನೋಡಿ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಶೈನ್ ಯಾವಾಗ್ಲೂ ರೂನಿಂಗ್ ಗೆ ತೊಂದರೆ ಕೊಡೋದಿಕ್ಕೆ ಅಂತ ನೋಡ್ತಾನೆ ಇರ್ತಾಳೆ. ಇವಳು ನಿಜವಾದ ಮುಖ ಏನು ಅಂತ ಈಗ ಎಲ್ರ ಮುಂದೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಅದನ್ನ ಕೇಳಿ ಶೈನ್ಗೆ ಅವಮಾನ ಅನ್ಸುತ್ತೆ. ಆಗ ಡೈರೆಕ್ಟರ್ ಕೂಡ ಶೈನ್ಗೆ ಎಕ್ಸಾಮ್ ಬರೆಯೋದನ್ನ ನಿಲ್ಸಿ ಆಫೀಸಿಗೆ ಬಂದು ನನ್ನನ್ನ ನೋಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಶೈನ್ ಎಲ್ರ ಮೇಲೆ ಕೂಗಾಡ್ತಾಳೆ, ನಿಮ್ಗೆ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ? ನಾನು ಕೂಡ ನಿಮ್ ಕ್ಲಾಸ್ ಸ್ಟೂಡೆಂಟೇ ಅಲ್ವಾ? ಆಗ ಏಮಿಯೋ ಹೇಳ್ತಾನೆ, ನಮ್ಗೆ ಎಕ್ಸಾಮ್ ಬರೆಯೋದಿಕ್ ಬಿಡು, ಡಿಸ್ಟರ್ಬ್ ಮಾಡಬೇಡ, ನಮಗೂ ಕೂಡ ಬುದ್ಧಿ ಇದೆ, ಎದುರುಗಡೆ ಇರೋರು ಯಾವ ರೀತಿ ಅಂತ ಜಡ್ಜ್ ಮಾಡೋದಿಕ್ಕೆ. ಆಗ ಶೈನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇದಾದ್ಮೇಲೆ ಏಮಿಯೋ ರೂನಿಂಗ್ ಹತ್ರ ಬಂದು ಅವನ್ ಜಾಕೆಟ್ ಅನ್ನ ಕೊಟ್ಟು ಹೇಳ್ತಾನೆ, ಏನಾಗ್ಬೇಕಿತ್ತು ಅದಾಗೋಗಿದೆ, ಈಗ ನೀನು ಆರಾಮಾಗಿ ಎಕ್ಸಾಮ್ ಬರಿ. ಆಗ ರೂನಿಂಗ್ ಕಣ್ಣಲ್ಲಿ ನೀರ್ ಬರುತ್ತೆ. ಮತ್ತೆ ಎಕ್ಸಾಮ್ ಬರೆಯೋದಿಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆ ಶೈನ್ಗೆ ಡೈರೆಕ್ಟರ್ ಚೆನ್ನಾಗಿ ಬೈತಾ ಇರ್ತಾರೆ. ಯಾಕಂದ್ರೆ ಡೈರೆಕ್ಟರ್ಗೆ ಶೈನೆ ರೂನಿಂಗ್ ಹೆಸರನ್ನ ಹೇಳಿರ್ತಾಳೆ. ಈಗ ಅವಳೇ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ಹೊರ್ಗಡೆ ಬರ್ತಿದ್ದಾಗೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಶೈನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅವಳ ಸತ್ಯ ಎಲ್ರ ಮುಂದೆ ಬಯಲಾಗಿರುತ್ತೆ. ಅದರಿಂದ ಎಲ್ರು ಕೂಡ ಶೈನ್ನ ನೋಡ್ತಾ
ಇವಳು ಸುಳ್ಳು ಹೇಳ್ತಾಳೆ, ಫೇಕ್ ಫ್ರೆಂಡು ಅಂತೆಲ್ಲ ಬೈತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಶೈನ್ ತುಂಬಾನೇ ಅಳ್ತಾ ಇರ್ತಾಳೆ. ಅವಳು ಎಷ್ಟು ಅಳ್ತಿರ್ತಾಳೆ ಅಂದ್ರೆ ಅವಳು ರೂಮ್ಗೂ ಕೂಡ ವಾಪಸ್ ಹೋಗಿರಲ್ಲ, ಒಬ್ಳೆ ಕೂತಿರ್ತಾಳೆ. ಅಷ್ಟರಲ್ಲಿ ಅವ್ರ ಅಮ್ಮನಿಂದ ಕಾಲ್ ಬರುತ್ತೆ. ಎಕ್ಸಾಮ್ ಎಲ್ಲ ಹೇಗ್ ನಡೀತಿದೆ ಅಂತ ಕೇಳ್ತಾರೆ. ಆದ್ರೆ ಅವರಿಗೂ ಕೂಡ ಏನು ಹೇಳಲ್ಲ. ಮತ್ತೊಂದ್ ಕಡೆ ರೂನಿಂಗ್ ಜೊತೆ ಮಲ್ಕೊಳ್ಳೋದಿಕ್ಕೆ ಕ್ಯಾಟಿ ಬಂದಿರ್ತಾಳೆ. ಯಾಕಂದ್ರೆ ರಾತ್ರಿ ಶೈನ್ ರೂನಿಂಗ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ಅನ್ನೋ ಬೈಕೆ. ರೂನಿಂಗ್ ಕೂಡ ಕ್ಯಾಟಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಕ್ಯಾಟಿ ಮಲ್ಕೋತಿದ್ದಾಗೆ ರೂನಿಂಗ್ ಕ್ಯಾಟಿನ ಒಬ್ಳನ್ನೇ ಬಿಟ್ಟು ದೂರ ಹೋಗ್ತಿದ್ದೀನಿ ಅನ್ನೋ ರೀತಿ ಮಾತಾಡ್ತಿರ್ತಾಳೆ. ನೆಕ್ಸ್ಟ್ ಏಮಿಯೋ ಅಮ್ಮ ಅವ್ರ ಹಸ್ಬೆಂಡ್ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ಕಂಡುಹಿಡಿಯೋದಿಕ್ಕೆ ಒಬ್ರಿಗೆ ಹೇಳಿರ್ತಾರೆ. ಅವರು ಫೋನ್ ಮಾಡಿ ಏಮಿಯೋ ಕ್ಲಾಸ್ಮೇಟ್ ಒಬ್ರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಆಗ ಏಮಿಯೋ ಅಮ್ಮ ಶೈನ್ಗೆ ಕಾಲ್ ಮಾಡ್ತಾರೆ. ಶೈನ್ ಇನ್ನು ಕೂಡ ಏನು ಮಾತಾಡಿರಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಕ್ಯಾಟಿ ಬರ್ತಾಳೆ. ಯಾವಾಗ್ಲೂ ನೀನು ರೂನಿಂಗ್ ಇಂದಲೇ ಯಾಕೆ ಬಿದ್ದಿರ್ತೀಯ, ನಿನ್ನಿಂದಾಗಿ ಅವಳು ಯೂನಿವರ್ಸಿಟಿನ ಬಿಟ್ಟೋಗ್ಬೇಕಾಗಿ ಬಂತು. ಆಗ ಶೈನ್ ಮನ್ಸೊಳಗಡೆ ಖುಷಿ ಪಡ್ತಾ ಏಮಿಯೋ ಅಮ್ಮಂಗೆ ಹೇಳ್ತಾರೆ, ನಿಮ್ಮನ್ನ ಮೀಟ್ ಮಾಡಿ ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕು. ಮತ್ತೊಂದ್ ಕಡೆ ಏಮಿಯೋ ಓಡ್ಕೊಂಡ್ ಬಂದು ಅವ್ರ ಅಣ್ಣಂಗೆ ರೂನಿಂಗ್ ಕಾಲೇಜ್ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ಬೇಕು ಅಂತ ಬರ್ತಾನೆ. ಆದ್ರೆ ಈ ವಿಷಯ ಎಲಿಯನ್ಗೆ ಮೊದ್ಲೇ ಗೊತ್ತಿರುತ್ತೆ. ಆಕ್ಚುಲಿ ರೂನಿಂಗ್ ಎಲಿಯನ್ಗೆ ಮೇಲ್ ಮಾಡೋಗಿರ್ತಾಳೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಜೊತೆಗೆ ಏಲಿಯನ್ ಹತ್ರ ಸಾರಿ ಕೇಳಿರ್ತಾಳೆ. ಯಾಕಂದ್ರೆ ಅವಳು ಮಾಡಿದ ಎಲ್ಲಾ ತಪ್ಪಿಗೂ ಕೂಡ ಮೊದಲು ಅವಳೇ ಏಲಿಯನ್ಗೆ ಪ್ರಪೋಸ್ ಮಾಡಿ ಆಮೇಲೆ ಅವನನ್ನ ಬಿಟ್ಬಿಟ್ಟಿರ್ತಾಳೆ. ಅವಳು ಇಲ್ಲಿವರೆಗೆ ಮಾಡಿದ ಎಲ್ಲಾ ತಪ್ಪಿಗೂ ಕೂಡ ಮನಸ್ಸಿಂದ ಸಾರಿ ಕೇಳಿರ್ತಾಳೆ. ಆದ್ರೆ ಏಮಿಯೋ ಬಗ್ಗೆ ಏನನ್ನು ಕೂಡ ಬರ್ದಿರಲ್ಲ. ಅವಳು ಹೋಗ್ತಿರ್ಬೇಕಾದ್ರೆ ಅವನಿಗೆ ಬಾಯಿ ಕೂಡ ಇಳಿರಲ್ಲ. ಅವಳಿಗೆ ಇಂಪಾರ್ಟೆಂಟ್ ಅಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ. ಏಮಿಯೋ ಹೊರಗಡೆ ಬಂದು ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾನೆ. ರೂನಿಂಗ್ ಅವನ ಮನಸ್ಸನ್ನ ಹೊಡೆದ್ಬಿಟ್ಟಿರ್ತಾಳೆ. ಮತ್ತೊಂದ್ ಕಡೆ ಮಿಸ್ ಮೆಂಗು ಕೂಡ ರೂನಿಂಗ್ ಯೂನಿವರ್ಸಿಟಿನ ಚೇಂಜ್ ಮಾಡಿರೋ ವಿಷಯ ಗೊತ್ತಾಗುತ್ತೆ. ಅವರು ಕೂಡ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ರೂನಿಂಗ್ ಬಂದು ಹೇಳ್ತಾಳೆ, ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಮತ್ತೊಂದ್ ಕಡೆ ಕ್ಯಾಟಿ ರೂನಿಂಗ್ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ. ಯಾಕಂದ್ರೆ ಕ್ಯಾಟಿಗೂ ಕೂಡ ಬಾಯಿ ಹೇಳ್ದಲೆ ಹೋಗಿರ್ತಾಳೆ. ಎಕ್ಸಾಮ್ ರಿಸಲ್ಟ್ ಬಂದಿರುತ್ತೆ. ಚಾನ್ಮೋ ನೋಡ್ತಿರ್ತಾನೆ. ಏಮಿಯೋ ಫಸ್ಟ್ ಬಂದ್ರೆ ಚಾನ್ಮೋ ಸೆಕೆಂಡ್ ಬಂದಿರ್ತಾನೆ. ರೂನಿಂಗ್ ಥರ್ಡ್ ಬಂದಿರ್ತಾಳೆ. ರೂನಿಂಗ್ ಪ್ರತಿ ಸಾರಿ ಕಡಿಮೆ ಮಾರ್ಕ್ಸ್ ತೆಗಿತಿರ್ತಾಳೆ. ಆದ್ರೆ ಈ ಸಾರಿ ಜಾಸ್ತಿ ಮಾರ್ಕ್ಸ್ ತೆಗ್ದಿರೋದ್ರಿಂದ ಕ್ಯಾಟಿ ತುಂಬಾನೇ ಖುಷಿಯಾಗಿರ್ತಾಳೆ. ಮತ್ತೊಂದ್ ಕಡೆ ಏಲಿಯನ್ ಅವ್ರ ಅಮ್ಮನ್ನ ಮೀಟ್ ಮಾಡಿ ಒಂದ್ ವಿಷಯನ ತಿಳ್ಕೊಬೇಕು ಅನ್ಕೊಂಡಿರ್ತಾನೆ. ಯಾಕೆ ಶೈನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಆಕ್ಚುಲಿ ಚೀಟಿಂಗ್ ಕೇಸ್ ನಲ್ಲಿ ಶೈನ್ ನ ಕಾಲೇಜಿಂದ ತೆಗ್ದಾಕ್ತಿರ್ಬೇಕಾದ್ರೆ ಏಲಿಯನ್ ಅಮ್ಮ ಅವಳಿಗೆ ಸಹಾಯ ಮಾಡಿರ್ತಾರೆ. ಕಾಲೇಜಿಂದ ತೆಗ್ದಾಕ್ತಾಗೆ ಅವ್ರು ಹೇಳ್ತಾರೆ, ನಾನು ಅವಳಿಗೆ ಯಾಕೆ ಸಹಾಯ ಮಾಡಿದೆ ಅಂದ್ರೆ ಶೈನ್ ಒಳ್ಳೆ ಸ್ಟೂಡೆಂಟು. ಆದ್ರೆ ಏಲಿಯನ್ಗೆ ಅವ್ರ ಅಮ್ಮನ ಮಾತ್ ಮೇಲೆ ನಂಬಿಕೆ ಬರಲ್ಲ. ಮತ್ತೊಂದ್ ಕಡೆ ರೂನಿಂಗ್ ಫ್ಯಾಮಿಲಿ ಜೊತೆ ಸೇರಿ ಅವಳ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಿರ್ತಾಳೆ. ಅವ್ರ ತಂದೆ ಅಡ್ಮಿಟ್ ಆಗಿರೋ ಜಾಗಕ್ಕೂ ಅವಳ ಯೂನಿವರ್ಸಿಟಿ ಮನೆಗೂ ತುಂಬಾನೇ ದೂರ ಇರುತ್ತೆ. ಅದರಿಂದ ರೂನಿಂಗ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಅವಳು ಕೂಡ ಅಲ್ಲಿಗೆ ಶಿಫ್ಟ್ ಆಗಿರ್ತಾಳೆ. ಇದಾದ್ಮೇಲೆ ಏಲಿಯನ್ ರೂನಿಂಗ್ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಮಾತಾಡ್ತಿರ್ತಾರೆ. ರೂನಿಂಗ್ ಕೇಳ್ತಾಳೆ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಆಗ ಏಲಿಯನ್ ಹೇಳ್ತಾನೆ, ನಾನು ನಮ್ಮ ಫ್ಯಾಮಿಲಿ ಜೊತೆ ಒಂದು ಈವೆಂಟ್ ನ ಸೆಲೆಬ್ರೇಷನ್ ಬಂದಿದ್ದೀನಿ, ಇಲ್ಲೇ ಪಕ್ಕದ ಹೋಟೆಲ್ ನಲ್ಲಿ ಉಳ್ಕೊಂಡಿದೀವಿ ಅಂತ ಹೇಳಿ ರೂನಿಂಗ್ಗೆ ಏಮಿಯೋ ಕಂಡೀಷನ್ ಬಗ್ಗೆ ಕೂಡ ಹೇಳ್ತಾನೆ. ಏಮಿಯೋ ದಿನ ಪೂರ್ತಿ ನಿನ್ ನೆನ್ಪಲ್ಲೇ ಇರ್ತಾನೆ, ಯಾವಾಗ್ಲೂ ನಿನ್ ಪೋರ್ಟ್ರೇಟ್ ನೇ ಬಿಡಿಸ್ತಾ ಇರ್ತಾನೆ. ಅದ್ರಿಂದ ಪ್ಲೀಸ್ ಒಂದ್ಸಾರಿನಾದ್ರೂ ಏಮಿಯೋನ ಮೀಟ್ ಮಾಡು ಅಂತ ಹೇಳ್ತಾನೆ. ಅವ್ನ್ ಮಾತ್ ಕೇಳಿ ರೂನಿಂಗು ಕೂಡ ಅವಳ ಮನ್ಸಿಗೆ ಒಂದ್ ರೀತಿ ಫೀಲ್ ಆಗುತ್ತೆ. ಮತ್ತೊಂದ್ ಕಡೆ ಶೈನ್ ಮಿಸ್ ರಿಂಗ್ ಜೊತೆ ಸೇರಿ 2 ಟೀಮ್ ನ ಮಾಡ್ಕೊಂಡಿರ್ತಾರೆ. ಶೈನ್ ಮಿಸ್ ರಿಂಗ್ ಹಸ್ಬೆಂಡ್ ಮಿಸ್ಟರ್ ಎ ಜೊತೆ ಇದ್ದು ಅವರು ಎಲ್ಲೋಗ್ತಾರೆ ಏನ್ ಮಾಡ್ತಾರೆ ಅನ್ನೋ ಪ್ರತಿ ಅಪ್ಡೇಟ್ ನು ಕೂಡ ಮಿಸ್ ರಿಂಗ್ ಗೆ ಕೊಡ್ತಿರ್ತಾಳೆ. ಇದರಿಂದ ದೊಡ್ಡ ದೊಡ್ಡ ವ್ಯಕ್ತಿನ ಮೀಟ್ ಮಾಡಿ ಅವ್ರ ಜೊತೆ ಪ್ರಾಜೆಕ್ಟ್ ಮಾಡೋ ಅವಕಾಶ ಕೂಡ ಸಿಗ್ತಿರುತ್ತೆ. ಅದೇ ಸಮಯದಲ್ಲಿ ಇವರಿಬ್ರು ಏಲಿಯನ್ ರೂನಿಂಗ್ ಇಬ್ರು ಕೂಡ ಜೊತೆಲಿ ಮಾತಾಡ್ತಿರೋದನ್ನ ನೋಡ್ತಾರೆ. ಅದರಿಂದ ಮಿಸ್ ರಿಂಗ್ ಗೆ ತುಂಬಾನೇ ಕೋಪ ಬರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ರೂನಿಂಗ್ ಯಾವ್ದೋ ಒಂದು ಕೆಲ್ಸದ ಮೇಲೆ ಹೋಟೆಲ್ಗೆ ಬಂದಿರ್ತಾಳೆ. ಅಲ್ಲಿ ಒಬ್ಬ ಲೇಡಿನ ಮೀಟ್ ಮಾಡ್ತಾಳೆ. ಅವರು ಹೇಳ್ತಾರೆ, ನಿಮ್ಮಮ್ಮ ಕೂಡ ಇದೇ ಹೋಟೆಲ್ ಅಲ್ಲಿ ಇದ್ದಾರೆ ಅಂತ. ಅದನ್ನ ಕೇಳಿ ರೂನಿಂಗ್ಗೆ ಶಾಕ್ ಆಗುತ್ತೆ. ಅವರು ಇಲ್ಲೇನ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋದಿಕ್ಕೆ ಅಂತ ಮೇಲ್ಗಡೆ ಬರ್ತಾಳೆ. ಅವ್ರ ಅಮ್ಮನ್ಗೆ ಕಾಲ್ ಮಾಡ್ತಾಳೆ. ಸಮಯಕ್ಕೆ ಸರಿಯಾಗಿ ಅವ್ರ ಅಮ್ಮ ಕೂಡ ಯಾವುದೋ ಒಂದು ರೂಮಿಂದ ಹೊರಗಡೆ ಬರ್ತಿರ್ತಾರೆ. ರೂನಿಂಗ್ ಕಾಲ್ ಬರುತ್ತೆ. ರೂನಿಂಗ್ಗೆ ಸುಳ್ಳು ಹೇಳ್ತಾರೆ, ನಾನು ಮಾರ್ಕೆಟ್ಗೆ ಬಂದಿದ್ದೀನಿ ಅಂತ. ಆಗ ರೂನಿಂಗ್ ಅಮ್ಮ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆ ಮಿಸ್ ವೆಂಗು ಕೂಡ ರೂನಿಂಗ್ ಇಲ್ಲೇನ್ ಮಾಡ್ತಿದ್ದಾಳೆ ಅಂತ ಹೇಳಿ ಅವ್ರಿಗೂ ಕೂಡ ಅವಳನ್ನ ನೋಡಿ ಶಾಕ್ ಆಗುತ್ತೆ. ಆಗ ರೂನಿಂಗ್ ಮಿಸ್ ವೆಂಗ್ ರೂಮ್ ಇಂದ ಆಚೆ ಬಂದಿರ್ತಾರಲ್ವಾ, ಆ ರೂಮ್ ಡೋರ್ನ ಓಪನ್ ಮಾಡ್ತಾರೆ.
ಹೋಗ್ತಾಳೆ. ಅಲ್ಲಿ ಬೇರೆ ಯಾರು ಅಲ್ಲ, ಮಿಸ್ಟರ್ ಎ ಇರ್ತಾರೆ. ಅವ್ರನ್ನ ನೋಡಿ ಅವಳಿಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ. ಮಾಮ್, ನಿಮ್ಗಾಗಿ ನಾನು ಯೂನಿವರ್ಸಿಟಿ ಬಿಟ್ಟೆ, ಏಮಿಯೋ ಜೊತೆ ಮಾತಾಡೋದನ್ನ ಬಿಟ್ಟೆ, ಡ್ಯಾಡ್ ಜೊತೆ ನಿಮ್ ಜೊತೆ ಇರ್ಬೇಕು ಅಂತ ನಾನು ಇಲ್ಲಿಗೆ ಬಂದೆ. ನಿಮ್ಗೆ ಗೊತ್ತಿದ್ಯಾ ಡ್ಯಾಡ್ ನಿಮ್ಮನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ, ಆದ್ರೆ ನೀವು ಮಿಸ್ಟರ್ ಎ ಜೊತೆ ಅಫೇರ್ ನಡೆಸ್ತಿದ್ದೀರಾ. ಅವಳ ಮಾತು ಕೇಳಿ ಅವ್ರ ಅಮ್ಮನ್ಗೆ ಶಾಕ್ ಆಗುತ್ತೆ. ನೀನೇನ್ ಮಾತಾಡ್ತಿದ್ಯಾ, ನಿನ್ಗೆ ಯಾರು ಹೇಳಿದ್ದು, ನಮ್ಮಿಬ್ರ ಮಧ್ಯ ಆ ರೀತಿ ಎಲ್ಲ ಏನೂ ಇಲ್ಲ. ಆದ್ರೆ ರೂನಿಂಗ್ ಅವ್ರ ಅಮ್ಮನ ಮಾತನ್ನ ಕೇಳೋದಕ್ಕೆ ತಯಾರಿರಲ್ಲ. ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಮಿಸ್ಟರ್ ಎ ರೂನಿಂಗ್ ಇಂದಲೇ ಬಂದು ಅವಳನ್ನ ತಡಿತಾರೆ. ಅಲ್ಲಿಗೆ ಏಲಿಯನ್ ಕೂಡ ಬರ್ತಾನೆ. ಅವನಿಗೆ ಏನು ಕೂಡ ಅರ್ಥ ಆಗಲ್ಲ ಇಲ್ಲಿ ಏನ್ ನಡೀತಿದೆ ಅಂತ. ಮಿಸ್ಟರ್ ಎ ಹೇಳ್ತಾರೆ, ಹೌದು ನಾನು ನಿಮ್ಮಮ್ಮನ ಇಷ್ಟಪಡ್ತೀನಿ, ಆದ್ರೆ ನೀನ್ ಅನ್ಕೊಂಡಿರೋ ರೀತಿ ನಮ್ಮಿಬ್ರು ಮಧ್ಯ ಏನು ನಡೆದಿಲ್ಲ. ಆದ್ರೆ ರೂನಿಂಗ್ ಮಾತ್ರ ಅವ್ರು ಹೇಳಿದ ಒಂದ್ ಮಾತನ್ನು ಕೂಡ ಕೇಳಿಸ್ಕೊಳ್ಳಲ್ಲ. ಮತ್ತೊಂದ್ ಕಡೆ ರೂನಿಂಗ್ ಅಮ್ಮ ಬಾಲ್ಕನಿಲಿ ನಿಂತ್ಕೊಂಡು ಅವ್ರ ಮಗಳನ್ನ ಕೂಗ್ತಾರೆ. ರೂನಿಂಗ್ ಹಿಂದೆ ತಿರುಗಿ ಹೇಳ್ತಾಳೆ, ಮಾಮ್ ನಾನ್ ನಿಮ್ಮನ್ನ ತುಂಬಾನೇ ದ್ವೇಷ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮಿಸ್ ವೆಂಗ್ ಬಾಲ್ಕನಿಯಿಂದ ಕೆಳಗಡೆ ಬಿದ್ದೋಗ್ತಾರೆ. ಮಿಸ್ಟರ್ ಎ ಏಲಿಯನ್ ಇಬ್ರು ಕೂಡ ಹೋಗಿ ನೋಡ್ತಾರೆ. ಆದ್ರೆ ಯಾವುದೇ ಪ್ರಯೋಜನ ಇರಲ್ಲ, ಅವ್ರು ಡೆತ್ ಆಗಿರುತ್ತೆ. ರೂನಿಂಗ್ಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅವಳು ಸರಿಯಾಗಿ ಅವ್ರ ಅಮ್ಮನ ಕೂಡ ನೋಡಿರಲ್ಲ. ಏಲಿಯನ್ಗೆ ಹೇಳ್ತಾಳೆ, ನಮ್ಮಮ್ಮ ಇಲ್ಲಿಲ್ಲ, ಹಾಸ್ಪಿಟಲ್ ನಲ್ಲಿದ್ದಾರೆ, ನಾನು ಕೂಡ ಅಲ್ಲಿಗೆ ಹೋಗ್ತೀನಿ, ಯಾಕಂದ್ರೆ ನಮ್ಮ ತಂದೆಗೆ ತುಂಬಾನೇ ಹುಷಾರಿಲ್ಲ. ಏಲಿಯನ್ ಅವಳನ್ನ ಸಮಾಧಾನ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ, ಆದ್ರೂ ಕೂಡ ಅವನ ಕೈಲಿ ಆಗೋದಿಲ್ಲ. ರೂನಿಂಗ್ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾಳೆ. ಈ ನಿಜನ ಅವಳ ಕೈಲಿ ಒಪ್ಕೊಳ್ಳೋದಿಕ್ಕೆ ಸಾಧ್ಯನೇ ಆಗ್ತಿರಲ್ಲ. ಅವರಮ್ಮ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಅದೇ ಸಮಯಕ್ಕೆ ಎದುರುಗಡೆಯಿಂದ ಒಂದು ಕಾರ್ ಬರುತ್ತೆ. ಇನ್ನೇನು ರೂನಿಂಗ್ಗೆ ಗುದಿಬೇಕು ಅನ್ನೋಷ್ಟರಲ್ಲಿ ಹಿಂದೆಯಿಂದ ಬಂದ ಏಲಿಯನ್ ರೂನಿಂಗ್ ನ ದೂರ ತಳ್ಳಿಬಿಡ್ತಾನೆ. ಆ ಕಾರು ಏಲಿಯನ್ಗೆ ಗುದ್ಬಿಡುತ್ತೆ. ಅವನ್ ಡೆತ್ತು ಕೂಡ ಆಗುತ್ತೆ. ಏಲಿಯನ್ ಕೂಡ ಈ ಪ್ರಪಂಚನ ಬಿಟ್ಟೋಗಿರ್ತಾನೆ. ರೂನಿಂಗ್ ಕಣ್ಣು ಮುಂದೆ 2 ಇದೇ ರೀತಿ ಇನ್ಸಿಡೆಂಟ್ ಆಗಿದ್ರಿಂದ ಅವಳಿಗೆ ಪ್ರಜ್ಞೆ ತಪ್ಪುತ್ತೆ. ಅಲ್ಲೇ ಬಿದ್ದೋಗ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.